ಸ್ನೇಹಿತರೆ, ಇವತ್ತು ಜುಲೈ 3 ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬಳಕೆಯ ನಿಷೇಧದ ದಿನ. ಪ್ಲಾಸ್ಟಿಕ್ ಚೀಲ, ಏಕ ಬಳಕೆಯ ಪ್ಲಾಸ್ಟಿಕ್ನ ನಿಷೇಧ ಮಾಡ್ತಾರೆ. ಇದು ಅನೇಕ ದೇಶಗಳಲ್ಲಿ ಇವತ್ತು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಯಾಕೋ ಗೊತ್ತಿಲ್ಲ, ಪ್ಲಾಸ್ಟಿಕ್ ಬಳಕೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇದಕ್ಕೆ ನಮ್ಮೆಲ್ಲರ ಒಂದು ಬೇಜವಾಬ್ದಾರಿತನನೇ ಅಂತ ಹೇಳ್ಬೋದು. ನಾವು ಪ್ರತಿದಿನ ಸಣ್ಣ ಪುಟ್ಟ ತರಕಾರಿ, ಹಾಲು, ಹಣ್ಣು ಇತ್ಯಾದಿನ ತರೋದಕ್ಕೆ ಮನೆಯಿಂದ ಯಾರು ಬ್ಯಾಗ್ನ ತೊಗೊಂಡೇ ಹೋಗೋದಿಲ್ಲ. ಬಟ್ಟೆ ಚೀಲ ಆಗಲಿ ಅಥವಾ ಇನ್ನೇನ, ಎಲ್ಲದಕ್ಕೂ ನಾವು ಪ್ಲಾಸ್ಟಿಕ್ ಚೀಲವನ್ನೇ ಅವಲಂಬಿಸಿರ್ತೀವಿ. ಇಂಥ ಪ್ಲಾಸ್ಟಿಕ್ಗಳನ್ನು ಮರುಬಳಕೆ ಮಾಡೋಕ್ಕಾಗದೆ ಎಸಿತೀವಿ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅದರಲ್ಲಿ ಬರೀ ಎಸೆಯಲ್ಲ, ಅದರಲ್ಲಿ ಕಸ ಇನ್ನೇನೇನೋ ಹಾಕಿ ಕಸದ ಬುಟ್ಟಿಗೆ ಎಸಿತೀವಿ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಈ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಅಂದರೆ ಇದರ ಬಗ್ಗೆ ತಿಳಿ ಹೇಳಲು ಪ್ರತಿ ವರ್ಷ ಜುಲೈ 3 ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಅನೇಕ ದೇಶಗಳಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಬಳಸುವ ಪ್ಲಾಸ್ಟಿಕ್ ಬ್ಯಾಗ್ಗಳ ಭೂಮಿಯಲ್ಲೇ ಕರಗು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದು ಪ್ಲಾಸ್ಟಿಕ್ ಭೂಮಿಯಲ್ಲಿ ಕರಗೋದಕ್ಕೆ 50ರಿಂದ 100 ವರ್ಷಗಳೇ ಬೇಕಾಗ್ತದೆ. ಅಷ್ಟೇ ಅಲ್ಲ, ನೀರಿನ ಮೂಲಕ್ಕೂ ಅದು ಪೆಟ್ಟು ಕೊಡ್ತಾ ಇದೆ. ಅನೇಕ ಅಧ್ಯಯನಗಳಿಂದ ಇದು ಸಾಬೀತಾಗಿದೆ ಕೂಡ. ಇದರಿಂದ ನಮ್ಮ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರದಲ್ಲದೆ ಮುಂದಿನ ದಿನಗಳಲ್ಲಿ ಪರಿಸರದಿಂದ ನೀರಿಗೂ ಅಭಾವ ಉಂಟಾಗುವಂಥ ಬಹಳಷ್ಟು ಸಾಧ್ಯತೆಗಳಿದೆ. ಹೀಗಾಗಿ ಪ್ಲಾಸ್ಟಿಕ್ ಬದಲು ಪರಿಸರ ಸ್ನೇಹಿಯಾದ ಬಟ್ಟೆ ಚೀಲ, ಸೆಣಬಿನ ಚೀಲ ಮತ್ತು ಕಾಗದದ ಚೀಲ ಇಂಥದನ್ನು ಉಪಯೋಗಿಸಿ ನಾವು ಪರಿಸರವನ್ನು ಕಾಪಾಡುವ ಪ್ರಯತ್ನವನ್ನು ಮಾಡಬಹುದು. ಆದರೆ ನಮಗೆ ಯಾರಿಗೂ ಅಂಥ ಪ್ರಯತ್ನವನ್ನು ಮಾಡುವಷ್ಟು ಸಹನೆ, ತಾಳ್ಮೆ ಇಲ್ಲ. ಸ್ನೇಹಿತರೆ, ಇರುವುದು ಒಂದೇ ಭೂಮಿ. ಈ ಭೂಮಿಯನ್ನು ನಾವು ಮುಂದಿನ ಜನಾಂಗಕ್ಕೆ ಉಳಿಸ್ಬೇಕಾದ್ರೆ ನಾವು ಪರಿಸರವನ್ನು ಖಂಡಿತ ಉಳಿಸ್ಬೇಕು. ಹಾಗಾಗಿ ನಾವು ಪರಿಸರ ಉಳಿಸುವ ಸಲುವಾಗಿ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು, ಏಕಮುಖ ಪ್ಲಾಸ್ಟಿಕ್